ಉಡಾಳ್ ಸಿನಿಮಾನ ನೋಡಿ ಬಂದಿದ್ದಾತ್ಲೆ ಯಪ್ಪ. ಮೂವಿ ಮಾತ್ರ ಮಸ್ತ್ ಚಂದ ಇದೆ, ಒಳ್ಳೆ ಕಾಮಿಡಿ ಮೂವಿ ಆಗೈತಾ ಇದು. ಹೊಸ್ತನ ಏನಿಲ್ಲ ಅಂದ್ರೂ ಇಂಥ ಒಂದು ಕಾಮಿಡಿ ಮೂವಿ ಬಂದ ನಮ್ಮ ಕನ್ನಡದಾಗ ಭಾಳ ದಿನ ಆಗ್ಯಾವ. ಉತ್ತರ ಕರ್ನಾಟಕನ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ, ಬಟ್ ಅಷ್ಟು ಆಗಿ ಬರಲ್ಲ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉಡಾಳ್ ಅಮೋಲ್ ಪಾಟೀಲ್ ಅವರು ಡೈರೆಕ್ಟ್ ಮಾಡಿಬಿಟ್ಟು ಪೃಥ್ವಿ ಸಾಮ್ನೂರ್ ಅವರು ಲೀಡಾಗಿ ಕಾಣಿಸ್ಕೊಂಡಂಥ ಸಿನಿಮಾನೇ ಇವರು. ಈ ಹೀರೋ ಹಿಂದೆ ಪದವಿ ಪೂರ್ವ ಸಿನಿಮಾದಲ್ಲಿ ಆ್ಯಕ್ಟಿಂಗ್ನ ಮಾಡಿದ್ರು. ಇನ್ನು ಸಿನಿಮಾನ ನಿರ್ಮಾಣ ಮಾಡಿರೋದು ನಮ್ಮ ಯೋಗರಾಜ್ ಭಟ್ ಅವರು ಮತ್ತು ರವಿ ಸ್ಯಾಮ್ನೂರ್ ಅನ್ನೋರು. ಇದು ಪ್ಯೂರ್ ಉತ್ತರ ಕರ್ನಾಟಕ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಒಂದು ಡೀಸೆಂಟ್ ಕಾಮಿಡಿ ಗುರು ಅಷ್ಟೇ. ಅದರಲ್ಲೂ ಬಿಜಾಪುರ ಕಲ್ಚರ್ನ ಚೆನ್ನಾಗೇ ಪೋಟ್ರನ್ನ ಮಾಡಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಆಲ್ಮೋಸ್ಟ್ ಅಲ್ಲೂ ಪ್ರತಿಯೊಂದು ಸೀನ್ ಮೇಲೂ ಕೂಡ ಕಾಮಿಡಿ ಕ್ರಿಯೇಟ್ ಮಾಡೋದಕ್ಕೆ ನೋಡಿದರೆ ಕೆಲವೊಂದು ಕಡೆ ತುಂಬ ಚೆನ್ನಾಗಿ ಅದು ಕ್ರಿಯೇಟ್ ಆಗಿದೆ, ಇನ್ನು ಕೆಲವೊಂದು ಕಡೆ ಸ್ವಲ್ಪ ಸೈಡ್ ಹೊಡೆದಿದೆ. ಬಟ್ ಇಂಥ ಒಂದು ಕಾಮಿಡಿ ಮೂವಿನಲ್ಲಿ ನಾವು ಲಾಜಿಕ್ಕು ಎಲ್ಲ ಹುಡುಕಕ್ಕೆ ಹೋಗಬಾರ್ದು, ಸ್ವಲ್ಪ ಮ್ಯಾಜಿಕ್ನು ಕೂಡ ಇಡಬೇಕು. ಟೀಮ್ದು ಮಾತ್ರ ಒಳ್ಳೆ ಪ್ರಯತ್ನ. ಇನ್ನು ಹೀರೋ ನಮ್ಮ ಪಕ್ಯ ಒಬ್ಬ ಅನಾಥ, ಬಿಜಾಪುರದಲ್ಲಿ ಒಬ್ಬ ಗೈಡ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇನ್ನು ಹೀರೋಯಿನ್ನು ಪಿಂಕಿ ಪಾಟೀಲ್. ನಮ್ಮ ಹೀರೋಯಿನ್ಗೆ ಮುತ್ತು ಕೊಡಬೇಕು ಅಂತ ಆಸೆ, ಹಂಗಾಗಿ ಅವನ ಹಿಂದೆ ಬಿದ್ದು ಅವಳನ್ನ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಅವಳ ಕ್ಯಾರೆಕ್ಟರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆಮೇಲಿಂದ ಇವರ ಲವ್ ಸ್ಟೋರಿ ಸಕ್ಸಸ್ ಆಯ್ತಾ, ಕಥೆಯಲ್ಲಿ ಮುಂದೆ ಏನೇನಾಯಿತು, ಯಾವ್ಯಾವ ಥರ ಕಾಮಿಡಿನ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲ ನಾವು ಈ ಒಂದು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾ ಹೌದು ಕೆಲವೊಂದು ಸಿಚುವೇಶನ್ಸಲ್ಲಿ ತುಂಬ ಚೆನ್ನಾಗೇ ಎಂಗೇಜ್ ಮಾಡುತ್ತೆ. ಚಿಕ್ಕ ಬಜೆಟ್ ಸಿನಿಮಾ ಅಂತ ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು. ಇಲ್ಲಿ ಪಾಪ ಸಿನಿಮಾ ತಂಡದ ಎಫರ್ಟು ಎಲ್ಲ ಎದ್ದು ಕಾಣಿಸ್ತಾ ಇದೆ. ಸಾಂಗ್ಗಳ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಚೆನ್ನಾಗಿತ್ತು, ಯಾಕಂದರೆ ಸಾಂಗ್ಗಳು ಯಾವ ಅಷ್ಟು ಇಂಪ್ರೆಸ್ ಆಗಿರಲಿಲ್ಲ. ಇನ್ನು ಹೀರೋಯಿನ್ ಆಗಿರೋ ಋತಿಕಾ ಶ್ರೀನಿವಾಸ್ ಇವರು ಕೂಡ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಅವರ ಒಂದು ಕ್ಯಾರೆಕ್ಟರ್ಲ್ಲೂ ಕೂಡ ಸಖತ್ ಫನ್ ಇದೆ. ಸಿನಿಮಾದ ಒಂದು ಡ್ಯೂರೇಷನ್ನು ಸ್ವಲ್ಪ ಜಾಸ್ತಿ ಆಯಿತು ಅಂತ ನನ್ನ ಫೀಲಿಂಗು. ಅಷ್ಟು ಬಿಟ್ಟರೆ ಲಾಸ್ಟಲ್ಲಿ ಸ್ವಲ್ಪ ಸೀರಿಯಸ್ ಟೋನಿಗೆ ಹೋಗುತ್ತೆ. ಬಿಟ್ಟರೆ ಹೋಲ್ ಸಿನಿಮಾ ಓಕೆ, ಒಳ್ಳೆ ಕಾಮಿಡಿನ ಇಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಸ್ಕ್ರೀನ್ ಪ್ಲೇನು ಕೂಡ ಓಕೆ ಚೆನ್ನಾಗಿತ್ತು. ಅಂದರೆ ಕೆಲವೊಂದು ಫ್ಲ್ಯಾಶ್ ಬ್ಯಾಕ್ ಸೀನ್ಗೆ ಹೋಗ್ಬಿಟ್ಟು ಮತ್ತೆ ಪ್ರೆಸೆಂಟ್ ಸೀನಿಗೆ ಬರೋದು ಇದೆಲ್ಲ ಒಂದು ಕಡೆ ವರ್ಕ್ ಆಯಿತು, ಇನ್ನು ಕೆಲವು ಕಡೆ ವರ್ಕ್ ಆಗಲಿಲ್ಲ. ಬಟ್ ಸಿನಿಮಾ ಓವರ್ ಆಲ್ ಆಗಿ ಒಂದು ಡೀಸೆಂಟು ಎಂಟರ್ಟೈನರ್ ಮೂವಿಗರು. ಕಾಮಿಡಿ ಸೀನ್ಸು ಅಡ್ಜಸ್ಟ್ ಆಗೋರು ಉತ್ತರ ಕರ್ನಾಟಕದವ್ರಿಗೆ ಈ ಒಂದು ಮೂವಿ ಇಷ್ಟ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದರೆ ಅವರ ಒಂದು ಸ್ಲ್ಯಾಂಗು ಹಿಂಗೆ ಇರುತ್ತಲ್ಲ ಹಂಗಾಗಿ. ಇನ್ನು ನಮ್ಮ ದಕ್ಷಿಣ ಕರ್ನಾಟಕದವ್ರಿಗೆ ಈ ಒಂದು ಸಿನಿಮಾ ಕನೆಕ್ಟ್ ಆದರೆ ಅದು ಒಂಥರ ಅಚೀವ್ಮೆಂಟೇ. ಈ ಥರನೂ ಕೂಡ ಕಾಮಿಡಿ ಸಿನಿಮಾಗಳು ಬರ್ತಾ ಇರಬೇಕು, ಯಾಕಂದರೆ ಇತ್ತೀಚೆಗೆ ಎಲ್ಲ ಸಿನಿಮಾ ರಿಯಲಿಸ್ಟಿಕ್ಕು ಅದು ಇದು ಅಂತ ಹೋಗ್ಬಿಟ್ಟು ಸ್ವಲ್ಪ ಈ ಥರ ಕಾಮಿಡಿ ಸಿನಿಮಾಗಳು ಬರೋದು ಕಡಿಮೆ ಆಗಿದ್ದಾವೆ. ಸ್ವಲ್ಪ ಈ ಥರನೂ ಬಂದರೆ ಚೆನ್ನಾಗಿರುತ್ತೆ ಇಂಡಸ್ಟ್ರಿನಲ್ಲಿ. ಈ ಥರ ಸಿನಿಮಾಗಳನ್ನ ಎನ್ಕರೇಜ್ ಮಾಡಿ ಅಟ್ಲೀಸ್ಟ್ ಈ ಒಂದು ಮೂವಿನ ನೀವು ಥಿಯೇಟರ್ನಲ್ಲಿ ನೋಡಿಲ್ಲ ಅಂದ್ರೂ ಕೂಡ ಓ ಟಿ ಟಿನಲ್ಲಾದರೂ ನೋಡೋದಕ್ಕೆ ಟ್ರೈ ಮಾಡಿ. ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಏನಿದ್ದಾರೆ ಅಂತ ಕೆಲವೊಂದು ಆಕ್ಟರ್ಸು ಇದರಲ್ಲಿ ನಟನೆನ ಮಾಡಿದ್ದಾರೆ. ಅವ್ರ ಹೆಸರುಗಳು ನನಗೆ ಸರಿಯಾಗಿ ಗೊತ್ತಿಲ್ಲ. ಆ ಸಿಂಗರ್ ಮಲ್ಲು ಜಮಖಂಡಿ ಈಗ ಬಿಗ್ ಬಾಸಲ್ಲಿ ಏನಿದ್ದಾರೆ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಫೇಮಸ್ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸು ಇದರಲ್ಲಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಅವ್ರ ಹೆಸರುಗಳನ್ನ ಪರ್ಟಿಕ್ಯುಲರ್ ಆಗಿ ನನಗೆ ಗೊತ್ತಿಲ್ಲ, ಬಟ್ ಓಕೆ ಅವ್ರು ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಅದೇ ಮೂವಿ ಡೀಸೆಂಟ್ ಆಗಿದೆ, ನೋಡಿಲ್ಲ ಅಂದರೆ ನೋಡೋದಕ್ಕೆ ಟ್ರೈ ಮಾಡಿ. ಒಂದು ಡೀಸೆಂಟು ರೊಮ್ಯಾಂಟಿಕ್ ಕಾಮಿಡಿ ಮೂವಿ ಇದು, ನೋಡಿ ಇಷ್ಟ ಆಗ್ಬೋದು. ಇದಾಗಿತ್ತು ನನ್ನ ಒಂದು ರಿವ್ಯೂ. ನೀವು ಸಿನಿಮಾ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರ ಅಂದರೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಮೊದಲೇ ರೀಚ್ ಕಡಿಮೆ ಇದೆ, 5-6 ಜನ ನೋಡ್ತಾರೆ. ಸೊ ನೀವು 5-6 ಜನನೂ ಒಂದು 4-5 ಲೈಕ್ ಹಾಕ್ಕೊಂಡ್ರೆ ನನ್ನ ವಿಡಿಯೋ ಸ್ವಲ್ಪ ಚೆನ್ನಾಗಿ ರೀಚ್ ಆಗುತ್ತೆ. ಮತ್ತೆ ನಾನು ಸಿಗ್ತಾ ಇರ್ತೀನಿ. ಬಾಯ್.